ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಹೇಳ್ತಾ ಇದ್ದೀರಾ? ಹೌದು ಪ್ರಜ್ವಲ್ ಅವರೇ, ನಿಮ್ ಮಗ ಊರ್ ಬಿಟ್ಟು ಹೋಗಿಲ್ಲ, ಆ ರಾಧಿಕನ್ ಮನೆಯಲ್ಲೇ ಇದ್ದಾನೆ. ನಿಮ್ ಮಗ ಎಲ್ ಹೋದ್ನೋ ಏನಾದ್ನೋ ಅಂತ ನೀವಿಲ್ಲಿ ಎದೆ ಚಚ್ಕೊಂಡು ಬಡ್ಕೊಳ್ತಾ ಇದ್ದೀರಾ. ಆದ್ರೆ ನಿಮ್ ಮಗ ಪಾಪ ನಿಮ್ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡ್ದೆ ಆ ರಾಧಿಕನ್ ಜೊತೆ ಹಲ್ ಬಿಟ್ಕೊಂಡು ಹಿ ಅಂತ ಮಾತಾಡ್ಕೊಂಡ್ ಕೂತಿದ್ದ. ಈಗ್ಲೇ ರಾಧಿಕಾ ರಾಧಿಕಾ ಅಂತ ಅವಳು ಸೆರಗಿಡ್ಕೊಂಡು ಓಡಾಡೋ ನಿಮ್ ಮಗ ಮದ್ವೆ ಆದ್ಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಏನ್ ಗ್ಯಾರಂಟಿ? ಅದಕ್ಕೆಲ್ಲ ಚಾನ್ಸೇ ಇಲ್ಲ ರೀ. ನನ್ ಪ್ರಕಾರ ಪ್ರಜ್ವಲ ಅವರು ಮತ್ತೆ ಅವ್ರ ಯಜಮಾನ್ರು ಇಬ್ರು ಸ್ಟ್ರೈಟ್ ಆಗಿ ವೃದ್ಧಾಶ್ರಮ ಸೇರ್ಕೋಬೇಕಾಗತ್ತೆ. ಇಲ್ಲ, ನನ್ ಮಗ ಅಂತವನಲ್ಲ. ನಿಮ್ ಮಗ ಆ ರಾಧಿಕನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡಿದ್ದಾನೆ. ಇನ್ನು ಮದ್ವೆ ಕಾರ್ಯ ಶುರು ಮಾಡ್ಕೋಬೇಕು ಅಂತೆಲ್ಲ ಮಾತಾಡ್ಕೋತಾ ಇದ್ರು. ಹೆತ್ತೋರ್ ನೀವು, ನಿಮ್ಗೆ ಒಂದು ಮಾತು ಹೇಳ್ದೆ ನಿಮ್ ಮಗ ಇಂಥ ನಿರ್ಧಾರ ತಗೊಳ್ಳೋದು ಸರಿನಾ? ಅವನ್ಗೆ ನಿಮ್ ಮೇಲೆ ಅಮ್ಮ ಅನ್ನೋ ಅಕ್ಕರೇನೇ ಇಲ್ಲ. ನಿಮ್ ಮಗನ್ ಪ್ರಕಾರ ಅಮ್ಮ ಅನ್ನೋದು ಬರೀ ಸುಮ್ನೆ ಅಷ್ಟೇ. ಅವನ್ಗೆ ಎಲ್ಲ ರಾಧಿಕಾನೆ. ಸಾಕು, ನಿಲ್ಲಿಸ್ತೀರಾ? ನನ್ ಮಗನ್ ಬಗ್ಗೆ ಈ ತರ ಮಾತಾಡೋದಿಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿರೋದು? ನನ್ ಮಗನ್ ಬಗ್ಗೆ ನಿಮಗೇನ್ರಿ ಗೊತ್ತೋ? ಮೇಡಮ್, ಬಾಯ್ ಮುಚ್ಚಳಿ, ಸಾಕು. ನಿಮ್ಮಂತ ಶಕುನಿಗಳ ಮಾತು ಕೇಳಿನೆ ಇಷ್ಟು ದಿನ ನಾನ್ ನನ್ ಮಗನ್ ವಿರುದ್ಧ ನಿಂತ್ಕೊಂಡಿರೋದು. ಆದ್ರೆ ಇನ್ ಮುಂದೆ ಅದು ಸಾಧ್ಯನೇ ಇಲ್ಲ. ರಾಧಿಕಾ ನನ್ ಮೇಲೆ ಕೈ ಮಾಡಿದ್ಲು ಅನ್ನೋದು ಬಿಟ್ರೆ ಅವಳ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ. ರೀ, ಏನ್ರಿ ಇವರು ಹೀಗೆ ಉಲ್ಟಾ ಹೊಡಿತಿದ್ದಾರೆ? ಪ್ರಜ್ಜು ನಿಜವಾಗಿಯೂ ಬದಲಾಗಿದ್ದಾಳ? ನನಗ್ಯಾಕೋ ಅನುಮಾನ ಬರ್ತಿದೆಯಲ್ಲ. ಸರಿ, ಮುಂದೆ ಏನ್ ನಡೆಯುತ್ತೆ ಅಂತ ನೋಡೋಣ. ರಾಧಿಕಾ ಈ ಮನೆ ಸೊಸೆಯಾಗಿ ಬಂದ್ರೆ ಚಿರು ಎಲ್ಲಿ ನಿಮ್ಮಿಂದ ದೂರ ಆಗ್ಬಿಡ್ತಾನೋ ಅನ್ನೋ ನಿಮ್ಮ ಕುತಂತ್ರದ ಮಾತು ಕೇಳಿನೆ ನಾನು ರಾಧಿಕಾನ ಇಷ್ಟು ದ್ವೇಷ ಮಾಡಿದ್ದು. ಇದೆಲ್ಲ ಸಾಕು. ನನ್ ಮಗ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾನೋ ಅನ್ನೋ ಭಯದಲ್ಲಿ ಈಗಾಗ್ಲೇ ಅವನಿಂದ ನಾನು ತುಂಬಾ ದೂರ ಆಗ್ಬಿಟ್ಟಿದ್ದೀನಿ. ಇನ್ಮೇಲೆ ಅದೆಲ್ಲ ನಡೆಯೋದಿಲ್ಲ. ನನ್ ಮಗನ್ ಇಷ್ಟಾನೆ ನನ್ ಸಂತೋಷ. ಅಂದ್ರೆ ಚಿರು ಇಷ್ಟಪಟ್ಟ ಹಾಗೆ ರಾಧಿಕನ್ನೇ ಮದುವೆ ಆಗ್ಲಿ. ನಾನೇ ಮುಂದೆ ನಿಂತು ಅವರಿಬ್ರಿಗೂ ಮದುವೆ ಮಾಡ್ತೀನಿ. ಅಯ್ಯೋ, ಇದೆಲ್ಲ ಬೇಡ ಮೇಡಮ್. ಇದ್ಯಾಕೋ ನನಗೆ ಮುಟ್ಟಾಳ್ತಾನ ಅಂತ ಅನಿಸ್ತಾ ಇದೆ. ಏನ್ ಮುಟ್ಟಾಳ್ತಾನ? ಮಕ್ಳ ಆಸೆನ ನೆರವೇರಿಸೋದು ಹೆತ್ತವರ ಕರ್ತವ್ಯ. ನನ್ನ ಹಠದಿಂದ ನನ್ ಮಗನ್ ಮನ್ಸನ್ನ ನೋಯಿಸೋದಿಕ್ಕೆ ನಾನು ಇಷ್ಟ ಪಡೋದಿಲ್ಲ. ನಾನ್ ಹೇಗಿದ್ರು ಪರವಾಗಿಲ್ಲ, ಆದ್ರೆ ನನ್ ಮಗ ನನಗೆ ಚೆನ್ನಾಗಿರ್ಬೇಕು. ಅವನ್ ಇಷ್ಟ ಬಂದಾಗೆ ಅವನ್ ಜೀವನ ನಡೆಸ್ಬೇಕು. ಅವನ್ ನಗ್ನಗ್ತಾ ಇರ್ಬೇಕು. ಅವನನ್ನ ನಗ್ಸೋದೆ ನನ್ನ ಕರ್ತವ್ಯ. ವರೆ ವಾ, ಇದು ತಾಯಿ ಗುಣ ಅಂದ್ರೆ. ಅವನಿಗೆ ಅಮ್ಮನ್ ವಾತ್ಸಲ್ಯ ಸಾಕು ಅಂತ ಅನ್ನಿಸಿರ್ಬೋದು, ಆದ್ರೆ ನನಗ್ ಮಾತ್ರ ಯಾವಾಗ್ಲೂ ನನ್ ಮಗನೇ ಪ್ರಪಂಚ. ನನ್ನ ಆಸೆ ಕನಸುಗಳನ್ನೆಲ್ಲ ಬದಿಗಿಟ್ಟು ನಾನ್ ಯಾವಾಗ್ಲೂ ನನ್ ಮಗನ್ಗೆ ಅಮ್ಮನಾಗಿರ್ತೀನಿ. ರೀ, ನನಗೇನೋ ಇದು ನಾಟಕ ಅಂತ ಅನ್ನಿಸಿದೆ ರೀ. ನನಗೂ ಅದೇ ಡೌಟ್ ಕಣೆ. ಚೆಕ್ ಮಾಡಿ ನೋಡ್ತೀನಿ ಇರು. ಏನ್ ಮೇಡಮ್ ನೀವ್ ಹೀಗ್ ಮಾತಾಡ್ತಿದ್ದೀರಾ? ಅಲ್ಲ ಮೇಡಮ್, ನಾನು ಹೇಳೋದನ್ನ ನೀವೇನ್ ಹೇಳೋದು ಬೇಡ. ರಾಧಿಕನ್ ಮೇಲೆ ನಿಮಗಿರೋ ದ್ವೇಷದ ದಳ್ಳೂರಿನ ಇಲ್ ಬಂದ್ ಹಚ್ಚಿ ನನ್ನಿಂದ ನನ್ ಮಗನ ದೂರ ಮಾಡ್ಬೇಡಿ. ಇನ್ಮೇಲೆ
ರಾಧಿಕನ್ ಬಗ್ಗೆ ಅಲ್ಲಲ್ಲ ನನ್ ಸೊಸೆ ಬಗ್ಗೆ ಏನಾದ್ರೂ ಕೆಟ್ಟದಾಗ್ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ರಾಧಿಕನ ಸರ್ವನಾಶ ಮಾಡ್ಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ಕೊಂಡು ಈ ಮನೆ ಕಡೆ ಬಂದ್ರೆ ನಾನ್ ಮಾತಾಡೋದಿಲ್ಲ, ನನ್ ಕೈ ಮಾತಾಡುತ್ತೆ. ಅಲ್ಲ ಮೇಡಮ್, ನಾನು ಏನ್ ಹೇಳಿ ಏಯ್, ನಿಮ್ಮ ಅಡ್ವೈಸ್ ನನಗ್ ಬೇಕಾಗಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡಿ. ಕಮಲು, ನಡಿ. ಪ್ರಜ್ಜು, ಇಷ್ಟೊತ್ತು ನಾನು ನೋಡಿದ್ದೆಲ್ಲ ನಿಜಾನಾ? ಯಾವುದು? ಅದೇ ನನ್ ಮಗ ಇಷ್ಟಪಡ್ತಿರೋ ರಾಧಿಕಾನೇ ಈ ಮನೆ ಸೊಸೆ ಅಂತ ಹೇಳ್ತಾ ಇದ್ದೆ ಅಲ್ಲ, ಅದು? ಹೌದು, ನಾನೇ ಮುಂದೆ ನಿಂತು ರಾಧಿಕನ್ಗೂ ಚಿರುಗೂ ಮದುವೆ ಮಾಡಿಸ್ತೀನಿ. ಇದು ನನ್ನ ಅಂತರಾಳದ ನಿರ್ಧಾರ. ಅಯ್ಯೋ, ಇದು ಕನಸ ನನಸ? ನಂಗಂತೂ ನಂಬೋಕೆ ಆಗ್ತಿಲ್ವಲ್ಲ. ಕನಸಲ್ಲ, ನಿಜಾನೇ, ನಿಜ. ಪ್ರಜ್ಜು, ನನಗಂತೂ ಇವತ್ತು ತುಂಬಾ ತುಂಬಾ ಖುಷಿ ಆಗ್ತಿದೆ. ಮಕ್ಕಳ ಆಸೆನ ಹೆತ್ತೋರು ನೆರವೇರಿಸಬೇಕು ಅಂತ ಹೇಳ್ತಿದ್ಯಲ್ಲ, ಅದನ್ನ ನಿನ್ನ ಬಾಯಲ್ಲಂತೂ ಕೇಳಿದಾಗ ಇದು ನನ್ನ ಹೆಂಡ್ತಿನ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಇಷ್ಟು ಸಾಕು ಪ್ರಜ್ಜು, ನೀನು ಹೀಗೆ ಇದ್ರೆ ನನ್ನ ಜೀವ ಇರೋವರೆಗೂ ಈ ಮನೆ ಮಹಾರಾಣಿ ನೀನೇ ಆಗಿರ್ತೀಯ. ನನಗೆ ಇಷ್ಟೊಂದು ಸಂತೋಷ ಆಗ್ತಿದೆಯಲ್ಲ ಪ್ರಜ್ಜು. ಇನ್ನು ನನ್ನ ಮಗನಿಗೆ ಈ ವಿಷಯ ಗೊತ್ತಾದ್ರೆ ಅವನ ಅಮ್ಮ ಅಂತ ಒಂದೇ ಸಲ ಓಡ್ ಬಂದು ನಿನ್ನನ್ನ ಎತ್ಕೊಂಡು ಕೊಂಡಾಡ್ಬಿಡ್ತಾನೆ. ಮಗನೇ ಚಿರು, ಎಲ್ಲಿದೆಯೋ? ಬೇಗ ಬಾರೋ. ಚಿರು, ನೀನ್ ಹೊರಡು. ಇಲ್ಲ ಅಂದ್ರೆ ಕಾರ್ತಿಕ್ ಹಾರ್ನ್ ಮಾಡಿ ಇಡೀ ಏರಿಯಾದವ್ರನ್ನೆಲ್ಲ ಹೊರಗೆ ಕರ್ಸ್ಬಿಡ್ತಾನೆ. ರಾಧಿಕಾ, ಹೊರಡ್ಬೇಕಾ? ಹೋಗ್ಲೇಬೇಕಾ? ಸರಿ, ಹೊರಡ್ತೀನಿ. ಹ್ಮ್, ಬಾಯ್. ಬಾಯ್.